ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುನಿಲ್ ಗೌಡ. ನನ್ನ ಇವತ್ತಿನ ಲಾಗ್ನ ಬಂದು ಅಲ್ಲೇ ಮಧ್ಯಾಹ್ನ ಆಗೈತೆ. ಬಿಡ್ಸ್ ಕೆಳಗಡೆ ಹೋಟ್ಲಕ್ಕೆ ಬಂದಿದೆ, ಎಲ್ಲ ಮುಗೀತು. ಇವತ್ತು ಬೇಗ ಮುಗ್ದೈತೆ. ಇವತ್ತಿನ ಲಾಗ್ನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹೀಗೆ ನಿಮ್ಮ ಸಪೋರ್ಟ್ ಇದ್ದರೆ ನಮಗೂ ಡೈಲಿ ವೀಡಿಯೋ ಮಾಡೋಕ್ಕೆ ಏನೋ ಒಂದು ಎನರ್ಜಿ ಥರ. ಯಾಕೆಂದರೆ ಕೆಲಸಗಳಲ್ಲಿ ಇವತ್ತು ನೋಡಿ ಮಧ್ಯಾಹ್ನ ಆಗೈತೆ. ಆಲೇ ಮಧ್ಯಾಹ್ನ ಆಗಿದ್ರೂ ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ಅದೇ ಕೆಲಸ. ಕ್ಯಾಮ್ರಾ ಸ್ವಲ್ಪ ಕರೆಕ್ಟಾಗಿ ಇಟ್ಕೊತೀನಿ. ಕೆಲಸದ ಮಧ್ಯದಲ್ಲೆಲ್ಲ ವೀಡಿಯೋ ಮಾಡಬೇಕಲ್ಲ, ಹಿಂಸೆ ಆಗುತ್ತೆ. ಏನು ಮಾಡೋದು, ಎಲ್ಲ ಮುಗೀತು. ಇವತ್ತು ಸೋಮವಾರ, ಊಟ ಎಲ್ಲ ಖಾಲಿ ಆಯಿತು. ಸ್ವಲ್ಪ ಚಿಕನ್ ಲಿವರ್ ಮಿಕ್ಕೈತೆ. ಹೋಟ್ಲ ಹತ್ರ ಹೋಗ್ತಾಯಿದ್ದೀನಿ. ಇನ್ನು ಅಲ್ಲೋಗಿ ಸ್ವಲ್ಪ ಖಾಲಿ ಮಾಡಬೇಕು. ರಿವರ್ಸ್ ತಗೊಬಿಡ್ಬೇಕು. ಈಗ ರಿವರ್ಸ್ ತಗೊಳ್ಳುವಾಗ ಹಿಂದೆ ಗಾಡಿಗಳನ್ನ ನೋಡ್ಕೋಬೇಕು. ಹೆಂಗೆ ಟರ್ನಿಂಗ್ ಅಲ್ವಾ, ಅದು ಯಾವ ಸ್ಪೀಡಲ್ಲಿ ಬಂದದ್ದು ಹೆಂಗೆ ಬರ್ತಾರೆ ಅಂತಲೇ ಗೊತ್ತಾಗಲ್ಲ. ಈ ನಿಧಾನಕ್ಕೆ ಹೋಗ್ತೀನಿ. ಫಸ್ಟ್ ಶಿಫ್ಟ್ ಬೇರೆ ಬಿಟ್ಬಿಟ್ಟಿದ್ದಾರೆ. ಟೊಯೋಟಾ ಕಂಪ್ನಿ ಕ್ಯಾಬ್ಗಳೆಲ್ಲ ಬರ್ತಾವೆ ಇವಾಗ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಕ್ಯಾಮ್ರಾ ಒಂದು ಕ್ಲಾರಿಟಿ ಇಲ್ಲ ನನ್ನ ಫೋನಲ್ಲಿ, ಅಷ್ಟು ಚೆನ್ನಾಗಿ ಕ್ಲಾರಿಟಿ ಬರೋಲ್ಲ. ಅಂದರೆ ಎಲ್ಲರೂ ಈಗ ಬೆಳಕು ಆಪೋಸಿಟ್ ಇದ್ದಾಗ ಚೆನ್ನಾಗಿರುತ್ತೆ, ಬೆಳಕು ಕಡೆ ಇದ್ದಾಗ ಅಷ್ಟು ಕ್ಲಾರಿಟಿ ಬರೋಲ್ಲ. ಎಲ್ಲರೂ ಹೇಳ್ತಾರೆ ಒಂದು ಮೊಬೈಲ್ ತಗೊಬಿಡು ಕ್ಯಾಮ್ರಾಗೆ ವೀಡಿಯೋ ಮಾಡೋಕ್ಕೆ, ಲಾಗ್ ಮಾಡ್ತಿದ್ದೀವಿ ಅಂತ. ಆದರೆ ಕಮಿಟ್ಮೆಂಟ್ಸು ತಲೆ ಕೆಟ್ಟೋಯ್ತವತ್ತಾಗೆ. ಇವತ್ತು ನೋಡಿ ಕಟ್ಟೋಣ ಅಂದ್ಕೊಂಡು ಕರೆಂಟ್ ಬಿಲ್ ಕಟ್ಟಿತ್ತಿಲ್ಲ, ಯಾವುದೊಂದು ಕಟ್ಟೆ ಮಾಡಿಬಿಟ್ಟು. ಅದು ಹೋಟ್ಲದು ಫ್ರಿಜ್ಜಲ್ಲೆಲ್ಲ ಲಿವರ್ ಐಟಮ್ ಎಲ್ಲ ಮಡಗ್ತೀವಿ, ಎಲ್ಲ ಹಾಳಾಗೋಯ್ತವೆ. ಏನು ಮಾಡ್ತೀರಾ, ಕೇಳೋದೇ ಇಲ್ಲ ಅವರು. ಆದರೆ ಈ ಕಮಿಟ್ಮೆಂಟ್ಸು ಹೆಂಗೆ ಆಗುತ್ತೆ ಅಂತಲೇ ಗೊತ್ತಾಗಲ್ಲ ಗುರುವೆ. ಈ ದಿನಗಳು ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಆಲೇ ಜನವರಿ, ಇನ್ನೇನು ಜನವರಿ ಆಲೇ ಮುಗಿತಾ ಬರ್ತೈತೆ. ಅಲ್ಲೇ ಫೆಬ್ರವರಿಗೆ ಹೋಗ್ತೈತೆ. ತಿಂಗಳು ಕಮಿಟ್ಮೆಂಟ್ಸೇ ತಲೆನೋವು ಬಂದ್ಬಿಡ್ತಾವತ್ತಾಗೆ. ಕಟ್ಟಲಿಲ್ಲ ಅಂದಾಗ ಯಾರಿಗನ್ನಿಸುತ್ತೆ, ಏನು ಮಾಡೋಕ್ಕಾಗಲ್ಲ. ಎಲ್ರಿಗೂ ಆಲ್ರೆಡಿ ಅದೇ ಗೊತ್ತಾಗಿರುತ್ತೆ. ನಿನಗೆ ಗಿಲ್ಲಿ ಗೆದ್ದಿದ್ದಾರೆ, ತುಂಬ ಖುಷಿ ಆಗುತ್ತೆ. ಆಮೇಲೆ ಏನಪ್ಪ ಅಂದರೆ ಗಿಲ್ಲಿ ವಿಚಾರ ಬಂದು ನನಗೆ ತುಂಬ ಖುಷಿ ಆಗೋದು ಏನಂದರೆ, ಯಾವುದೇ ಕೆಲಸ ಆಗಿರ್ಬೋದು, ಯಾವುದೇ ಕಾರ್ಯ ಆಗಿರ್ಬೋದು, ನಿರಂತರವಾಗಿ ನಡೀತಾ ಇರಬೇಕು. ನಿರಂತರವಾಗಿ ನಡೀತಾ ಇದ್ದರೆ ಒಂದಲ್ಲ ಒಂದಿನ ಗೆಲುವು ಖಚಿತ ಅಂತಾರಲ್ಲ. ಇವಾಗ ನೋಡಿ ಬಿಗ್ ಬಾಸಲ್ಲಿ ತುಂಬ ದೊಡ್ಡ ಶೋಗಳಲ್ಲೆಲ್ಲ ಗಿಲ್ಲಿ ಹೋಗಿದ್ದ. ಎಲ್ಲ ಶೋಗಳಲ್ಲಿ ಮಾಡಿದ್ದಾನೆ. ಡ್ಯಾನ್ಸ್ ಕನ್ನಡ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು. ಕ್ಯಾಮ್ರಾನ ಅಡ್ಜಸ್ಟ್ ಮಾಡ್ಕೊತಾ ಇರ್ತೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬಿಡಿ ನೀವು. ಯಾಕೆ ಅಂದರೆ ರೋಡಲ್ಲಿ ಮಾಡ್ಕೊಂಡು ಹೋಗ್ತಾರದಲ್ವ, ಇಲ್ಲೇನೋ ಓಲ್ಡ್ರೆ ಅದು ಇಲ್ಲ ನನ್ನ ಕಾರಲ್ಲಿ. ಹಾಗೆ ಗಿಲ್ಲಿದಲ್ಲ ಸಾರಿ, ಹಿಂಗೆ ತುಂಬ ದೊಡ್ಡ ಶೋಗಳಲ್ಲೆಲ್ಲ ಎಲ್ಲೂ ಗೆಲ್ಲಿಲ್ಲ. ತುಂಬ ಈಗ ಅವನಿಗೂ ಇಷ್ಟು ದಿನ ಎಲ್ಲ ಪ್ರಯತ್ನ ಪಡ್ತಾ ಇರುವಾಗ ಎಲ್ಲೂ ಗೆಲ್ತಲ್ವ ಅಂತ ಅನಿಸ್ದಂಗೆ ನೋಡಿ. ತುಂಬ ಲೇಟ್ ಆದ್ರೂ ಒಂದು ದೊಡ್ಡ ಗೆಲುವು ಅಂತಾರಲ್ಲ, ಹಂಗೆ ಒಂದು ದೊಡ್ಡ ಗೆಲುವು ಸಿಕ್ಕೈತೆ. ಕಾಯಬೇಕು ಅಷ್ಟೇ. ಒಂದಲ್ಲ ಒಂದಿನ ಒಂದು ದೊಡ್ಡ ಮಟ್ಟಕ್ಕೆ ಗೆಲುವು ಸಿಗುತ್ತೆ. ನನಗೂ ಅನ್ಸೋದಷ್ಟೇ. ಏನು ನನಗೆ ಈಗ ಅದೆಲ್ಲ ನೋಡಿದಾಗ ಯಶ್ವರ್ ಅಂತ ನನಗೆ ತುಂಬ ಇಷ್ಟ ಆಗ್ತಾರೆ ಕೆಲಸದ ವಿಚಾರದಲ್ಲಿ. ಅವರು ಯಾವ ಥರ ಬೆಳೆದ್ರಲ್ಲ ನೀವೇ ನೋಡಿದ್ದೀರಾ. ಹಾಗೆ ಒಂದೇನೋ ಮಾಡ್ತಿದ್ದೀನಿ ಅಂದರೆ ಅದನ್ನು ಮಾಡ್ಕೊಂಡು ಹೋಗ್ತಾ ಇರಬೇಕು. ಒಂದಲ್ಲ ಒಂದಿನ ಪ್ರತಿಫಲ ಸಿಗುತ್ತೆ. ನಮ್ಮ ಕೆಲಸನ ಮಾಡ್ಕೊಂಡು ಹೋಗ್ತಾ ಇರಬೇಕು. ಈಗ ಒಂದು ಎಕ್ಸಾಂಪಲ್, ನನಗೆ ಇವಾಗ ಅಟ್ ಪ್ರೆಸೆಂಟಲ್ಲಿ ಯೂಟ್ಯೂಬ್, ಇನ್ಸ್ಟಾಗ್ರಾಮೇ ತಗೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಬಂದು ಇವಾಗ ಚೆನ್ನಾಗಿ ಅಲ್ಲಿಂದ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ತುಂಬ ದಿನದಿಂದ ಈಗ ಚೆನ್ನಾಗಿ ಹೋಗ್ತಿದೆ, ಚೆನ್ನಾಗಿ ಫಾಲೋವರ್ಸ್ ಬರ್ತಿದ್ದಾರೆ, ಚೆನ್ನಾಗಿ ವೀಡಿಯೋಸ್ ಎಲ್ಲ ಹೋಗ್ತೈತೆ. ಯೂಟ್ಯೂಬಲ್ಲಿ ಸ್ವಲ್ಪ ನಿಧಾನ, ನನಗೆ ನೀವೇ ನೋಡ್ದಂಗೆ ಒಂದು 10 ವ್ಯೂಸು 20 ವ್ಯೂಸ್ ಎಲ್ಲ ಬರ್ತೈತೆ ಇವತ್ತರ. ಇವಾಗ ಇದರಲ್ಲೂ ಅಷ್ಟೇ ಕಷ್ಟಪಟ್ಕೊಂಡು ಮಾಮೂಲಿ ನಾನು ಕೆಲಸ ಮಧ್ಯದಲ್ಲೂ ಕೂಡ ವೀಡಿಯೋಗಳು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನಿಮ್ಮ ಜೊತೆ ಏನಿದೆ ಶೇರ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಒಂದಲ್ಲ ಒಂದಿನ ಇದು ಕೂಡ ಒಂದು ಲೆವೆಲ್ಗೆ ಹೋಗುತ್ತೆ ಅನ್ನೋದು ನನ್ನ ಯೋಚನೆ, ನನ್ನ ಒಂದು ನಂಬಿಕೆ, ಪ್ರೀತಿ. ನನಗೊಂದದು ಒಂಥರ ಅನಿಸಿದೆ. ಆ ಥರ ಒಂದಲ್ಲ ಒಂದಿನ ಕೈ ಹಿಡಿತಾರೆ ಜನ. ಅಂದರೆ ಈಗ ಇನ್ಸ್ಟಾಗ್ರಾಮಲ್ಲಿ ಕೈ ಹಿಡಿದಿದ್ದಾರೆ, ಫೇಸ್ಬುಕ್ಕು ನಡೀತೈತೆ, ಯೂಟ್ಯೂಬು ಅಷ್ಟೇ. ಒಂದಲ್ಲ ಒಂದಿನ ಕೈ ಹಿಡಿತಾರೆ. ಕೆಲಸ ಮಾಡ್ಕೊಂಡು ಹೋಗ್ತಾ ಇರೋಣ, ಒಂದಲ್ಲ ಒಂದಿನ ಬೆಳಿತೀವಿ ಅಂತ ನನ್ನದು ಆಸೆ ಇದೆ. ಒಟ್ಟಿನಲ್ಲಿ ಮಾಡ್ಕೊಂಡು ಹೋಗ್ತಾರಣ ಕೆಲಸ. ಅಂದರೆ ಹೋಟ್ಲು ಕೆಲಸ ಬೇರೆ ಅಲ್ಲ ನಮ್ಮದು. ತುಂಬ ಅದರಲ್ಲಿ ಹೆಲ್ಪರ್ ಯಾರೂ ಇಲ್ಲ, ನಾವೇ ಎಲ್ಲ ಮಾಡಬೇಕು. ತುಂಬ ಹಿಂಸೆ ಆಗುತ್ತೆ. ಅಷ್ಟೊಂದು ಕಷ್ಟ ಇರುತ್ತೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ. ಅದ್ರ ಮಧ್ಯದಲ್ಲೂ ಕೂಡ ಮಾಡಲೇಬೇಕು ಅಂತ ಮಾಡ್ತಾಯಿದ್ದೀನಿ.
ಸಪೋರ್ಟ್ ಮಾಡಿ. ಇದೇ ಥರ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಪೋರ್ಟ್ ಮಾಡಿದ್ರೆ ನಮಗೂ ಕೂಡ ಮುಂದೆ ಇನ್ನೂ ತುಂಬ ದಿನ ಡೈಲಿ ವೀಡಿಯೋ ಮಾಡೋಕ್ಕೆ ನಮಗೊಂಥರ ಖುಷಿ ಆಗುತ್ತೆ. ಒಂದೊಂದಿನ ಬೇಜಾರಾಗ್ಬಿಡುತ್ತೆ ನಿಜವಾಗ್ಲೂ. ಇವತ್ತು ನೋಡಿ, ಇವಾಗ ಮಧ್ಯಾಹ್ನ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆಯಿಂದ ಅವು ಇವು ಹಿಂಗೆ ಮೀಟ್ರು ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ ಮೀಟ್ರ್ ಕಟ್ ಮಾಡಿಬಿಟ್ಟಿದ್ದೆ. ಬೇಜಾರಾಗ್ಬಿಟ್ಟಿತ್ತು. ಏನು ಇಷ್ಟೆಲ್ಲ ದುಡಿತೀವಿ, ಒಂದೊಂದ್ಸಲ ಅಮೌಂಟ್ ಅಡ್ಜಸ್ಟ್ ಆಗೋದು ಹಿಂಗೆ ಕಟ್ಟಲಿಲ್ಲ ಅಂದ್ರೆ ಹಿಂಗೆ ಮಾಡಿಬಿಡ್ತಾರಲ್ಲ ಅಂತ. ನಿಜವಾಗ್ಲೂ ಅದಕ್ಕೋಸ್ಕರ ಮಧ್ಯಾಹ್ನವರೆಗೂ ನಾನು ಲಾಗೋ ಅದ್ರ ಬಗ್ಗೆ ಯೋಚನೆ ಇತ್ತಿಲ್ಲ. ಆದರೂ ಒಂದು ಕಡೆ ಇಲ್ಲ ಒಂದು ಕಡೆ ಹೇಳಿದ್ನಲ್ಲ ನಾನು, ಯಾಕೆಂದರೆ ಇದು ಬೇರೆ ಫೀಲ್ಡು. ಯಾಕೆಂದರೆ ಕೆಲಸ ಕಾರ್ಯಗಳು ಏನೇ ಟೆನ್ಷನ್ ಇರಲಿ, ಆದರೆ ಇದರಲ್ಲಿ ಏನೋ ಒಂದು ಮಾಡಬೇಕಂತ ಇರುವಾಗ ಅದಕ್ಕೆ ನಾವು ಟೈಮ್ ಕೊಡಲೇಬೇಕು, ಅದಕ್ಕೆ ಡೆಡಿಕೇಟ್ ಮಾಡಲೇಬೇಕು. ಇಲ್ಲ ನಾನು ಮಾಡೋಣ, ಒಂದಲ್ಲ ಒಂದು ದಿನ ಮುಂದೆ ಆಗುತ್ತೆ ಅನ್ನೋ ನಂಬಿಕೆಯಲ್ಲಿ ಮಾಡ್ತಾಯಿದ್ದೀನಿ. ಮಾಡ್ಕೊಂಡು ಹೋಗೋಣ ಕೆಲಸನ. ನಮ್ಮ ಕರ್ಮ, ನಮ್ಮದು ಫಲ ಭಗವಂತಂಗೆ ಬಿಡೋಣ. ಅದರಲ್ಲಿ ನೀವು ಯಾವಾಗ ಪ್ರೀತಿ ತೋರಿಸಿ ಇವಾಗ ಕೈ ಹೇಗೆ ಹಿಡಿತಿದ್ರೋ ಅಷ್ಟೋ ಪ್ರೀತಿ ತೋರಿಸ್ತಿದ್ರೆ ಇನ್ನೂ ಬೆಳಿಬೇಕು, ಇನ್ನೂ ಚೆನ್ನಾಗಿ ರೀಚ್ ಆಗಬೇಕು. ಹಿಂಗೆ ಹೋಗ್ತಾ ಇರೋಣ, ನಡೀತಾ ಇರಲಿ. ಅಲ್ಲಿಂದ ಬಂದ್ಬಿಟ್ಟು ಎಲ್ಲನೂ ಸ್ವಲ್ಪ ಪಾತ್ರೆಗಳೆಲ್ಲಿದ್ದು ಅವೆಲ್ಲ ತೊಳೆದಾಕ್ಬಿಟ್ಟು ಮನೇಲಿ ಹಾಲು ತಗೋಬಾ ಅಂತಂದರು. ಹಾಗೆ ಹಾಲು ತಗೊಂಡು ಯಾಕೋ ಹಾಲಲ್ಲಿ ಬಂದು ತಿನ್ಬೇಕು ಅನ್ನಿಸ್ತೈತಿ ಇವತ್ತು. ಅದಕ್ಕೆ ಬನ್ನು ತಗೊಬರೋಣ ಬಿಡು ಅಂದ್ಕೊಂಡು ಹೊರಟೆ ಬೇಕ್ರಿ ಹತ್ರಕ್ಕೆ. ಇನ್ನೂ ಅಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ಲ. ನಾವು ಈ ಥರ ಲಾಗ್ ಮಾಡ್ತೀವಲ್ಲ, ಈಗ ಫೋನ್ ಹಿಡ್ಕೊಂಡು ಹೋಗೋದು, ಕ್ಯಾಮ್ರಾ ಹಿಡ್ಕೊಂಡು ಹೋಗೋದು ಏನೋ ಒಂಥರ ಮುಜುಗರ ಆಗುತ್ತೆ. ಬಟ್ ಈಗ ಒಂದು ಸ್ವಲ್ಪ ಪರವಾಗಿಲ್ಲ ವೀಡಿಯೋ ಮಾಡೋದಕ್ಕೆ. ಅಂದರೆ ಯಾರು ಏನು ಅಂದ್ಕೊಂಡ್ರೆ ಏನು ಅಂದರೆ, ಈಗ ಬೆಳೆಯೋದು ನಾವಲ್ವಾ, ಯಾಕೆಂದರೆ ಕೆಲಸ ಮಾಡಲೇಬೇಕು. ಮಾಡೋಣ, ಏನಾಗುತ್ತೆ, ನಾವೇನಾದ್ರು ತಲೆ ಹೊಡಿತದೀವ ಬಂದು ಕೊಡ ಹಂಗೆ ಬನ್ನಿ. ಒಂದು ಇಲ್ವಾ? ಯಾಕೆ ಬಂತದಲ್ಲ ಈಗ? ಹಾಂ, ಈ ಬೇಕ್ರಿ ಬಂದಿಲ್ವಂತೆ. ಇನ್ನೊಂದು ಬೇಕ್ರಿ ಇದೆ ಇಲ್ಲಿ ಈ ಕಡೆ ಸೈಡು. ಅಲ್ಲಿ ನೋಡೋಣ ಸಿಗುತ್ತಾ ಬನ್ನೋ ಏನೋ ಅಂತ. ಆ ಹುಡ್ಗಂಗೆ ನಾನು ಇನ್ಸ್ಟಾಗ್ರಾಮು ಇಲ್ಲೆಲ್ಲ ವೀಡಿಯೋ ಮಾಡ್ತೀನಿ ಗೊತ್ತು, ನೋಡೋನೆ. ಈಗ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅವ್ನು ಒಳಕ್ಕೆ ಹೊಂಟೋಗ್ಬಿಟ್ಟ ಭಯ ಪಟ್ಬಿಟ್ಟು. ನನಗೆ ಅವಾಗೆಲ್ಲ ಏನಿಸುತ್ತೆ ಅಂದರೆ, ಏನಪ್ಪ ಅಂದರೆ ನಾನು ಮಾಡ್ತಾಯಿರೋದು ತಪ್ಪ ಏನು ಅಂತ ಅನ್ನಿಸ್ಬಿಡುತ್ತೆ. ಪಾಪ ಅವ್ನು ಎದ್ರುಕೊಂಡೇ ಬಿಟ್ಟ. ಮೆಲ್ಲಗೆ ಹಂಗೆ ಒಳಗಡೆಗೆ ನಿಧಾನಕ್ಕೆ ಹೊಂಟೋಗ್ಬಿಟ್ಟ. ಏನು ಮಾಡೋದು, ಹೋಲಿ ಬಿಡಿ. ಬಂದು ಕೊಡಂಗೆ, ಈಗ ಬಂದು ಕೊಡಿ ಹಂಗೆ. 4, 6, 8 ಕೊಟ್ಬಿಡಕ್ಕ. ಕೇಕ್ ಮಾಡ್ತಾಯಿದ್ದೀರಿ ಇವಾಗ? 200 ಐತೆ ಬ್ಯಾಲೆನ್ಸ್, ಅದು ಕೊಡ್ತೀನಿ. ಅದಾದಮೇಲೆ ನಾನು ತೊಗೊಂಡೆ. ನಾಯಿ ಕಳೆದೋಗೈತಾ? ನಾಯಿ? ಹಾಂ, ಅದು ಎಲ್ಲಿ ಹೋಗುತ್ತಕ್ಕ? ಹಾಂ, ಹಂಗೆಲ್ಲ ಹೋಗಲ್ವ ನಾಯಿಗಳು? ಯಾರು ಅಂದರೆ ಯಾರು ಹೊಡ್ಗಿಡ್ಕೊಂಡು ಏನಾರು ಹೊಡೆದ್ರೆ? ನೋಡಿದೆ, ಚೆನ್ನಾಗಿ ಸಾಕಿದ್ರಿ. ಆಯಿತಾ? ಇವು ಕೇಕ್ ಇವಾಗ ಮಾಡ್ತಾರದ? ವಯಸ್ಸಿಗೆ ಮುಂಚೆ ಮಾಡ್ತಿದ್ದಿಲ್ಲ ಅವಾಗ? ಎಷ್ಟಾಯ್ತಕ್ಕ? ಇದೊಂದು ಇದು ಕೊಟ್ಬಿಡಿ, ವೆಜ್ಜು. ಹಾಂ, ಒಂದಿಲ್ಲ ಕೊಡಿ. ಇವಾಗ ಐಸ್ ಕೇಕ್ ಡೈಲಿ ಮಾಡ್ತಿದ್ದೀರಾ? ಇನ್ಯಾರು ಅದ್ರ ಜೊತೆ ಒಕ್ಕೊಂಡಿರೋರು ಇದ್ರ ನಾಯಿಗೆ ಇಲ್ಲಿ? ಹಾಂ, ಅದಿಲ್ಲೇ. ಎಲ್ಲೂ ಹಂಗೆ ಹೋಗಲ್ವಪ್ಪ ನಾಯಿಗಳು, ನಾನು ಹಂಗೆ ನೋಡಿಲ್ಲ. ಹಾಂ ಹಾಂ, ಊಟ ಆಯ್ತಾನ? ಊಟ ಆಯ್ತಾ? ಏನೋ ಹೊಡಿತಾ ಇದೆಯಾ ಮೊಳೆ? ಎಲ್ಲರೂ ಬಂದ್ಬಿಡ್ತಾಕಣ ನಾಯಿಗಳು. ಅದೇ ತಗೋತಿದ್ರು ಗೊತ್ತಾಯ್ತು, ಹಂಗೂ ಅಂದ್ಕೊಂಡೆ. ಇವು ಪೂರ್ತಿ ಇದ್ರವ ಇವು ಪಟ? ಇದು ಅದೇ ಮಾಮೂಲಿ ಕೇಕ್ ಕಟ್ ಮಾಡೋ ಹೊಡಿತಾರಲ್ಲ, ಜಾಸ್ತಿ ತಂದು ಮಾಡ್ಬಿಟ್ಟಿದ್ರಿ ಈಗ?
ಪರವಾಗಿಲ್ಲ, ಹೊಸ ವರ್ಷಕ್ಕೆ ಆಯ್ತಾ ಬಿಸ್ನೆಸ್ಸು? ಹಾಂ, ಅಷ್ಟು ವ್ಯಾಪಾರ ಆಗಲಿಲ್ಲ. ಮಾಡಿದ್ದು ಕರೆಕ್ಟಾಗಿ ಖಾಲಿ ಅದು. ಅಕ್ಕ ಹಾಲು ಕೊಡು ಹಂಗೆ ಅರ್ಧ ಲೀಟ್ರ್. ಅರ್ಧ ಕೊಡು. ಎಲ್ಲಿಗೋಯ್ತು ಅಣ್ಣ? ಹಾಂ, ಜಿಯೋ ಸಿಮ್ಮ ಏನು? ಇಲ್ಲೇ ಅವರಲ್ಲ ಯಾರೋ ಬಂದವಳ ಸಿಮ್ಮವರು. ಫೋನ್ ಜಿಯೋದು ತಲೆ ಕಡೆ ಅದು. ಹಾಂ, ಅದು ಕೀಪ್ಯಾಡ್ ಮೊಬೈಲ್ ಅಂತ ಹಂಗೆ ಅಂತ ಅಂದಾರಪ್ಪ, ತಲೆನೋವು ಬರ್ತದೆ ಅಂತ. ನಾನೆಲ್ಲ ಸಿಮ್ ಪ್ರಾಬ್ಲಮ್ ಮಾರಿ ಇಲ್ಲಿ ಬಂದವ್ರಲ್ಲ ಏರ್ಟೆಲ್ ಯಾರು ಅಂದ್ಕೊಂಡೆ. ಮನೆಗೆ ಹಾಲು ಮತ್ತು ಬಂದು ತಗೊಂಡೋಗ್ತಾ ಇದ್ದೀನಿ. ಈಗ ಊಟ ಮಾಡೋಕ್ಕೆ ಆಯ್ತಲ್ಲ, ಬಂದು ನನಗೆ ಜಾಸ್ತಿ ತಗೊಂಡಿರೋದು. ಮನೆಗೆ ಹೋಗಿ ಸ್ವಲ್ಪ ಹಂಗೆ ರೆಸ್ಟ್ ಮಾಡಿಕೊಂಡು ಇದು ತಿನ್ಕೊಂಡು ಬರೋಣ. ಅವನ ಅಪ್ಪನಷ್ಟು ಕಳಿಸ್ಬೇಕಲ್ಲ. ಗುರು ಏನು ಗುರು, ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ನಮ್ಗೆ ಇಲ್ಲಿ ಏನು ಮೆರವಣಿಗೆ ಮಾಡ್ತಾವ್ರೆ ಅಂದರೆ ವೀಡಿಯೋಗಳನ್ನ ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ. ನಾವು ಅಲ್ಲಿ ಹೋಗ್ಬೇಕಂತ ಅನಿಸುತ್ತೆ, ಬಟ್ ಆ ಕೆಲಸದಿಂದ ಹೋಗೋಕ್ಕಾಗಿಲ್ಲ. ನಮ್ಗೆ ಹಂಗೆ ಅನ್ನಿಸ್ತೈತೆ ಅಲ್ಲಿ ಇದ್ದಿದ್ರೆ ಒಂಥರ ಸಖತ್ ಖುಷಿ ಆಗ್ತೈತೆ. ಹೀಗೆಂದರೆ ಯಾರೋ ಒಂದು ಬೆಳವಣಿಗೆ ಇದೆಯಲ್ಲ, ಕಷ್ಟಪಟ್ಟು ಈಗ ಏನು ಸೆಲೆಬ್ರೇಷನ್ ಇದೆಯೋ ಅದೆಲ್ಲ ಅವಮಾನಗಳು ಕಷ್ಟಪಡುವಾಗ ಅನಿಸುತ್ತೆ. ಒಂದಲ್ಲ ಒಂದಿನ ಆ ದಿನ ಬರುತ್ತೆ ಅಂತ. ಇಲ್ಲಿಗ ಆ ದಿನ ಬಂದಿದೆ. ನನಗೆ ಯಾರ್ಯಾರು ಕಷ್ಟಪಡ್ತಾರೋ ಜೀವನದಲ್ಲಿ ಒಂದು ಹಂತಕ್ಕೆ ಹೋಗೋಕ್ಕೆ ಅವ್ರಿಗೆಲ್ರಿಗೂ ಒಳ್ಳೇದಾಗ್ಲಪ್ಪ. ಹಾಕ್ತಾ 1 kg ಹಾಕಿ ಆಯ್ತಾ? ಮೆಣಸಿನ 1 kg, ಮುರುಗಡ್ಲೆ 2 kg ಅಲ್ಲ, ಎಷ್ಟಾಯ್ತು ಮೇಡಮ್? ಜನನೆಲ್ಲ ಇವತ್ತು 320 ಜನಗಳೇ ಇಲ್ಲ. ಜನಗಳ ಕತೆ 20 ಫೋನ್ಪೇ ಆಯ್ತು. ಏನು ಕತೆನೋ ಜನಗಳ ಜನ ಹಿಂಸೆ ಆಗೋಗೋದು, ವ್ಯಾಪಾರಗಳು ತಲೆನೋವು ಬಂದ್ಬಿಡುತ್ತೆ. ಬಿಟ್ರೆ ಹೆಂಗೆ ಬಿಸ್ನೆಸ್ಸು? ಬಿಸ್ನೆಸ್ ಇಲ್ವಾ? ಹೇಗೆ ಇವತ್ತಿಲ್ಲ, ಮಧ್ಯಾಹ್ನ ಇವತ್ತು ಯಾಕೆ ಬಿಸ್ನೆಸ್ ಇಲ್ವಾ? ಕೊಟ್ರ ನಿಮ್ಮ ಸಂಬಳ? ಓನರ್ ಸಂಬಳ ಕೊಟ್ರಾ? ಎಷ್ಟು ಕೊಟ್ರು? ಎಷ್ಟು ಕೊಟ್ರು? ಡೈಲಿ ಎಷ್ಟು ಪೇಮೆಂಟ್ ನಿಮ್ಮದು? ಡೈಲಿ 800 ರೂಪಾಯಾ? ನಿಮ್ಮೂರು? ಕೋಲಾರ. ಬೇರೆ ಮತ್ತೆ ಕೆಲಸ ಹೋಯ್ತೀನಿ ಬಿಡ್ತೀನಿ ಅಂತೆಲ್ಲ ಹೇಳ್ತಿದ್ರಿ. ಹೋಗಿದೆ ಅಲ್ಲಿ ಸಮಸ್ಯೆಗಳು ನನಗೆ ಅಲ್ಲಿ ನೀರಿಸಿದ್ರೆ ನಂದು ಇವರೇ ನಂದು. ನಾನು ಈ ಥರ ಆಕ್ಚುಲಿ ನಂದು ಸ್ವಂತ ಅಂಗಡಿ ಇದೆ. ನಂದು ಯಾವುದೋ ಸಮಸ್ಯೆ ಇದೆ. ಏನು ಸಮಸ್ಯೆ ನಿಮ್ಮದು? ಏನೋ ಇದೆ ಪರ್ಸನಲ್. ಅದರಲ್ಲಿ ಈಗ ಬಂದಿದ್ದೀನಿ. ನಮ್ಮ ಅಪ್ಪ ಹೇಳೋರ್ಗು ನಾನು ಆ ಕಡೆ ಹೋಗೋಂಗಿಲ್ಲ. ನಿಮ್ಮ ಅಪ್ಪ ಇರೋವರೆಗೂ ಊರಿಗೆ ಹೋಗೋದು ಬೇಡ ಅಂತನಾ? ಹೊಸ ರೋಡ್ಗೆ. ನಿಮ್ಮೂರಿಗೆ? ಹೊಸ ರೋಡು. ಹೊಸ ರೋಡು ಅಂದರೆ ನಿಮ್ಮೂರೇ ತಾನೆ? ಬೆಂಗಳೂರಲ್ಲಿ. ಹಾಂ, ಜಮೀನು ಎಷ್ಟೈತೆ ನಿಮ್ಮದು? ಜಮೀನು ಎಷ್ಟೈತೆ? ಊರಲ್ಲಿ ಕಡಿಮೆ ಇದೆ. ಬೆಂಗಳೂರಲ್ಲಿ ಮನೆಗಳು ತಗೊಂಡು ಬಾಡಿಗೆ ಕೊಟ್ಟಿದ್ವಿ. ಬೆಂಗಳೂರಲ್ಲಿ ಮನೆ ಎಷ್ಟವೆ? ಈಗ ನನ್ನ ಭಾಗಕ್ಕೆ 2 ಮನೆ ಒಂದು ಸೈಡ್ ಇದೆ. 2 ಮನೆ ಒಂದು ಸೈಟು? 2 ಮನೆ ಒಂದು ಸೈಟ್ ಇದ್ದು ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ದೋಸೆ ಮಶಾಗಿ? ಹೌದು. ಏಕೆ? ಪರಿಸ್ಥಿತಿ ಇದೆಯಲ್ಲ, ನಾನು ಬಿಟ್ಟು ಆಕ್ಚುಲಿ 2 ವರ್ಷ ಆಯಿತು ಮನೆ ಬಿಟ್ಟು. ಮನೆ ಬಿಟ್ಟು ಬಂದ್ಬಿಟ್ಟಿದ್ದೀರಾ? ಹೌದು. 2 ವರ್ಷ. ಮದುವೆ ಆಗೈತೆ ನಿಮಗೆ? ಹೌದು, ಮಕ್ಕಳಿಗೆ ಮದುವೆ ಮಾಡಿ ಎಲ್ಲ ಮಾಡಿ. ಅವರು ಯಾವುದೋ ಸಮಸ್ಯೆ ಇರಲಿ ನನಗೆ ಸಿಕ್ಕಿಬಿಟ್ರು. ನನಗೆ ಏನು ಸಮಸ್ಯೆ? ಅದು ಇವತ್ತೆಲ್ಲವ್ರೆ ಹೆಂಡತಿ ಮಕ್ಕಳು? ಟ್ರೈ ಮಾಡಿದೆ. ಅವ್ರು ಅಲ್ಲಿದ್ದಾರೆ. ಮಕ್ಕಳೆಷ್ಟು ಜನ? ಮಕ್ಕಳಿಗೆ ಎಲ್ಲ ಮದುವೆ ಮಾಡಿ ಎಲ್ಲ ಕಳಿಸಿ ಅವರ ಆಸೆ ಡಿವೈಡ್ ಮಾಡಿ ಅವ್ರಿಗೂ ಕೊಟ್ಬಿಟ್ಟಿದ್ದೀರಾ. ಈಗ ಮನೆ ಬಾಡಿಗೆ ಅಂತಿದ್ರಲ್ಲ, ಅದು ಯಾರಿಗೆ ಬರುತ್ತೆ? ನಿಮ್ಮ ಪಾಲ್ದು ಬಾಡಿಗೆ? ಅದು ನನ್ನ ಅಕೌಂಟ್ಗೆ ಬರುತ್ತೆ. ನಿನ್ನ ಅಕೌಂಟಿಗೆ ಬರುತ್ತೆ ಅವಾಗಲಿಂದ? ಹೌದು. ಮತ್ತು ನಿಮ್ಗೇನು ಖರ್ಚೇರುಳ್ಳ ದುಡ್ಡೆಲ್ಲ ಏನು ಮಾಡ್ತಾ ಇದ್ದೀರಾ? ನಮ್ಗೆ ಬಂದರೆ 10 ಪೈಸೆ ಕೊಡೋಲ್ಲ ನನಗೆ. ನಿಮ್ಮಪ್ಪ ಸಂಪಾದನೆ ಮಾಡಿ ಖರ್ಚು ಮಾಡ್ಕೋ.
ಮತ್ತು ಆ ದುಡ್ಡು ಯಾರಿಗೂ ಹೋಯ್ತೈತೆ ಬಾಡಿಗೆ ದುಡ್ಡು? ಬಾಡಿಗೆ ನನ್ನ ಅಕೌಂಟಲ್ಲಿ ಇರುತ್ತೆ. ನಿಮ್ಮ ಅಕೌಂಟ್ಗೆ ಹ್ಞೂ ಆ ದುಡ್ಡು ನೀವೇ ಮಾಡಿಕೊತೀರಾ? ಏನು ಮಾಡ್ತೀರಾ ದುಡ್ಡು? ಅದು ನಮ್ಮ ಅಪ್ಪನ ಪರ್ಮಿಷನ್ ಕೇಳ್ಬೇಕು ನಾನು. ಹಾಂ. ದುಡ್ಡು ತೊಗೋಬೇಕಂದ್ರೆ ಅಪ್ಪನ ಪರ್ಮಿಷನ್ ಕೇಳಬೇಕು. ಅದು ಕೇಳ್ಬಿಟ್ಟು ಏನು ಎಮರ್ಜೆನ್ಸಿ ಹಾಸ್ಪಿಟ್ಲು ಇಂಥ ಇನ್ನೂ ಪರಿಸ್ಥಿತಿ ಇದ್ದರೆ ಹ್ಞೂ ಆಗ ಹೇಳು. ಹ್ಞೂ ನೀವು ಎಂಜಾಯ್ ಮಾಡಕ್ಕೆ ಮಾತ್ರ 10 ಪೈಸೆ ಕೊಡೋಲ್ಲ ನಾನು. ಹ್ಞೂ ಎಷ್ಟೈತೆ ನಿಮ್ಮ ಅಕೌಂಟಲ್ಲಿ ದುಡ್ಡು ಹಂಗಾರೆ? ಗೊತ್ತಿಲ್ಲ. ಸರಿಯಾಗಿ ಇಕ್ಕಿರ್ತೀರ ಹಂಗಾರೆ? ಇಲ್ಲ ಬಿಡ್ರಿ ಅಪ್ಪ, ನಾವು ಬಡವರು. ಯಾವ ಬಡವರು? ಇಲ್ಲಿ ದೋಸೆ ಡೈಲಿ 800 ರೂಪಾಯಿ ದೋಸೆ ಹೊಡಿತೀರಾ, 800 ರೂಪಾಯಿ ಇಸ್ಕೋತೀರಾ, ಮನೆ ಬಾಡಿಗೆ ಅಂತೀರಾ. ಎಲ್ಲಿ ಇರೋದು? ಯಾವ್ಯಾವ ಇರೋದಲ್ಲಿ? ಹೊಸೂರು ರೋಡಲ್ಲಿ ಸೆಂಟ್ರಲ್ ಜೈಲು. ಎರಡು ಸೆಂಟ್ರಲ್ ಜೈಲ್ ಅಂತಾರೆ ಅಲ್ಲಿ. ಹಾಂ ಎರಡು ಬಾಡಿಗೆ ಮನೆನೂ ಅಲ್ಲೇನ ಇರೋದು? ಹೌದು. ಟೋಟಲ್ 28,000 ಬಾಡಿಗೆ ಬರುತ್ತೆ. ಮತ್ತೊಂದು ಜಾಗ ಅದೇ ಅಂದ್ರೆ ಅದು ಹಾಂ ಒಂದು ಜಾಗ ಖಾಲಿ ಸೈಡು ಎಲ್ಲೈತೆ? ಅಲ್ಲೇ ನಾಗನಾಥ್ಪುರ. ಎಲ್ಲಾನು ಅಲ್ಲೇ ತಗೊಂಡಿದ್ದೀರಾ? ಹಾಂ ಅಲ್ಲೇನೆ? ಹಾಂ. ಎಷ್ಟು ವರ್ಷ ಆಯ್ತು ತಗೊಂಡು? ನಾವು 32 ವರ್ಷ ಆಯಿತು ಬೆಂಗಳೂರು ಬಂದು. 32 ವರ್ಷ. ಅದೇ ಏರಿಯಾದಲ್ಲಿ ಇದ್ದೀವಿ. ಓ ನಿಮ್ಮ ಅಪ್ಪ ಅಲ್ಲೇ ನಾವು ಹೋಟ್ಲು ಮಾಡ್ಕೊಂಡಿರೋದು? ಓ ಅಲ್ಲೇ ಹೋಟ್ಲು ಗಿಟ್ಲು ಮಾಡ್ಕೊಂಡು ಅಲ್ಲೇ ಜಾಗ ತಗೊಂಡಿದ್ದ? ಹೌದೌದು. ಸೇರಿಸಿದ್ದ ಇವರಾ? ನನಗೆ ಯಾರು ಸೇರಿಸಿಲ್ಲ, ನಾನು ಡೈರೆಕ್ಟಾಗಿ ಬಂದಿದ್ದು. ನನಗೆ ಯಾರು ಗೊತ್ತಿರೋ ಜಾಗದಲ್ಲೇ ಬರಬೇಕು ಅನ್ನೋ ಪ್ಲೇಸಿಂದ ಹುಡ್ಕೊಂಡ್ಬಂದೆ ಅಷ್ಟೇ. ಅಲ್ಲ ನಾನು ಕೇಳ್ತಿರೋದೇನು ಗೊತ್ತಾ, ಮತ್ತೆ ಯಾಕೆ ನಿಮ್ಮ ಅಪ್ಪವ್ರಿಗೆ ಇವ್ರು ದುಡ್ಡು ಹಾಕ್ಲಿ ಅಂತ ಹೇಳ್ತಿರಲ್ಲ ಅದಕ್ಕೆ. ನನ್ನ ಮೊಬೈಲು 2 ಸರಿ ಹಾಳಾಗೋಗಿತ್ತು. ಹ್ಞೂ ನಮ್ಮ ಅಪ್ಪ ಕೆಲವು ನಂದು ಬಾಡಿಗೆದು KEBದು ಕೆಲವು ಬಿಲ್ಡಿಂಗಲ್ಲಿ ಕೆಲವು ಸಮಸ್ಯೆಗಳಾಗುತ್ತೆ. ಹಾಂ ಆಗ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ. ಹ್ಞೂ ಮನೆ ಹೋಗ್ಬಿಟ್ಟು ಇದರಲ್ಲಿ ಪಾಂಡುಪುರ ಹತ್ರ ಹೋಗಿ ರೆಡಿ ಮಾಡ್ಕೊಬಂದೆ. ಪಾಂಡವಪುರನ? ಮೊನ್ನೆ ಇದಕ್ಕೆ ಪಾಂಡುಪುರ ಓ ಹೋಗಿದ್ದೆ. ದೇವಸ್ಥಾನಕ್ಕೆ. ಹಾಂ. ಇವಾಗ ಒಟ್ಟಿನಲ್ಲಿ ಏನು ಮಾಡ್ಬೇಕಂತ ಇದ್ದೀರಾ ಮುಂದೆ? ನಂದು ಸಮಸ್ಯೆ ಕ್ಲಿಯರ್ ಆಗಬೇಕು. ನನ್ನ ಟೈಮ್ ಸ್ವಲ್ಪ ಬ್ಯಾಡ್ ಆಗಿದೆ. ಹ್ಞೂ ನಂದು ಒಂದು ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಹ್ಞೂ ಆ ಕೇಸ್ಗೆ ನಾನು ಅಟೆಂಡ್ ಆಗಬಾರ್ದು. ಹ್ಞೂ ಅಟೆಂಡ್ ಆದರೆ ಏನಾಗುತ್ತೆ? ಅದು ಕೋರ್ಟಲ್ಲಿ ಲಾಯರು ಮೂವ್ ಮಾಡ್ತಾ ಇದ್ದಾರೆ. ಹಾಂ ಲಾಯರ್ ಇರೋದು ನಮ್ಮ ಪಕ್ಷದವ್ರನ್ನ ಅವರು ಕಿಡ್ನಾಪ್ ಮಾಡಿಕ್ಕಿದ್ದಾರೆ. ಹ್ಞೂ ಹ್ಞೂ ಲಾಯರ್ ಕಡೆಯಿಂದ ಈ ಕಡೆ ಬಂದ ನಮ್ಮ ಕಡೆಯಿಂದ ಬಂದಿರೋದು. ಹಾಂ ನಮ್ಮ ಲಾಯರ್ ಕಡೆಯಿಂದ ಅವ್ರನ್ನ ಕಿಡ್ನಾಪ್ ಮಾಡಿದ್ದಾರೆ. ಹ್ಞೂ ಎಲ್ಲಿ ಮುಚ್ಚಿಕ್ಕಿದಾರೋ ಗೊತ್ತಿಲ್ಲ. ಹ್ಞೂ ಅವಾಗ ಕಾಣ್ತಾ ಇಲ್ಲ. ಹ್ಞೂ ಅದಕ್ಕೆ ನೀವು ಅವ್ರಿಗೆ ಕಾಣಿಸ್ಬಾರ್ದು. ಹಾಂ. ಬೇಜಾರಲ್ಲ ಆಯಿತಾ? ಇದು ಯಾವುದೋ ಫಿಲಮಿಂದ ಹೇಳ್ತಿರಲ್ಲ. ಇಲ್ಲ, ನನಗೆ ಫುಲ್ಲು ಟಾರ್ಚರ್ ಕೊಡ್ತಾ ಇದ್ದೀನಿ ನನಗೆ. ಹಾಂ ಅದು ಕ್ರಿಮಿನಲ್ ಕೇಸ್ ಮೇಲೆ ಆಗ್ಬಿಟ್ಟೆ ನಾನು. ಕ್ರಿಮಿನಲ್ ಕೇಸು? ಅದಕ್ಕೆ ಮೂವ್ ಆಗ್ತಾ ಇದೆ. ಅವರಾಗಿ ಅವರು ನಮ್ಮನ್ನು ಇದು ಮಾಡಿಕೊಂಡು ಹ್ಞೂ ನನ್ನ ಗಂಡ ನನ್ನ ಹ್ಮ್. ಇದು ಹಾಂ ನನ್ನ ಇದು ಒಂದು ಬಂದರೆ ಹ್ಞೂ ಆಗ ಅವರು ಹುಡ್ಕೊಡ್ತೀವಿ ಅನ್ನೋದು ಇದು ಕೊಡ್ತಾರೆ. ಹಾಂ ನಾವು ಹುಡುಕ್ತಾ ಇದ್ದೀವಿ, ನಮಗೂ ಸಿಗ್ತಾ ಇಲ್ಲ. ಎಲ್ಲ ಒಂಥರ ಚೆನ್ನಾಗಿರಿ, ಬಿಟ್ಟು ತಲೆ ಕೆಡಿಸ್ಕೊಬಿಟ್ಟು. ಅದಕ್ಕೆ ಸ್ವಲ್ಪ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಎಲ್ರಿಗೂ ಬಾಯ್ ಬಾಯ್.